ಬುದ್ಧಿವಂತ ಸಿನಿಮಾದಲ್ಲಿ ನಾಯಕ ಕಂಡ ಹುಡುಗಿಯರಿಗೆ ಮದುವೆ ಆಗೋದಾಗಿ ಹೇಳಿ ವಂಚಿಸ್ತಾ ಇದ್ದ. ಆದರೆ ರಿಯಲ್ ಲೈಫ್ ನಲ್ಲೂ ಹುಡುಗಿಯರ ಜೊತೆ ಐಸ್ ಪೈಸ್ ಆಟವಾಡ್ತಾ ಇದ್ದಂತ ಐನಾತಿಯೊಬ್ಬ ಇದೀಗ ಲಾಕ್ ಆಗಿದ್ದಾನೆ. ಸಪ್ತಪದಿ ಇದು ಸಪ್ತಪದಿ. ಅಗ್ನಿ ಸಾಕ್ಷಿಯಾಗಿ ಆಗೋ ಮದುವೆ ವೇಳೆ ಸಪ್ತಪದಿ ತುಳಿಯುವಾಗ ಹೇಳೋ ಹಾಡನ್ನ ಈ ಐನಾತಿ ಅಪಾರ್ಥ ಮಾಡ್ಕೊಂಡಿದ್ದಾನೆ. ಯಾಕಂದ್ರೆ ಈ ಮುಸುಡಿ ಸಪ್ತ ಯುವತಿಯರ ಜೊತೆ ಸಪ್ತಪದಿ ತುಳಿಯಲು ಹೋಗಿ ಲಾಕ್ ಆಗಿದ್ದಾನೆ. ಮದುವೆ ಆಗೋದಾಗಿ ಸಪ್ತ ಯುವತಿಯರಿಗೆ ವಂಚನೆ. ನಾನವನಲ್ಲ ಅಂತಿದ್ದ ಬುದ್ಧಿವಂತನಿಗೆ ಖಾಕಿ ಕೋಳ. ನೋಡೋಕೆ ಅರಳೆಣ್ಣೆ ಕುಡ್ದಿರೋರಂತೆ ಕಾಣ್ತಿರೋ ಈತ ಮಹಾನ್ ಕಿಲಾಡಿ. ಮಂಡ್ಯ ತಾಲೂಕಿನ ಮಾಚಹಳ್ಳಿ ಗ್ರಾಮದ ನಿವಾಸಿ. ಫೇಸ್ಬುಕ್ ಮೂಲಕ ಮ್ಯಾಟ್ರಿಮೋನಿ ಮೂಲಕ ಯುವತಿಯರಿಗೆ ಗಾಳ ಹಾಕ್ತಿದ್ದ ಐನಾತಿ ಮೊದಲು ನಿಮ್ಗೆ ಸರ್ಕಾರಿ ಕೆಲಸ ಕೊಡಿಸ್ತೀನಿ, ಆಮೇಲೆ ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಆಸೆ ಹುಟ್ಟಿಸ್ತಿದ್ದ. ಕೆಲಸಕ್ಕೆ ಯುವತಿಯರಿಂದಲೇ ಲಕ್ಷ ಹಣ ಪಡೆದು ವಂಚಿಸಿದ್ದಾನೆ. ದಾವಣಗೆರೆ ಮೂಲದ ಯುವತಿಗೆ 21 ಲಕ್ಷ ವಂಚನೆ ಮಾಡಿದ್ರೆ, ಚಿಕ್ಕಮಗಳೂರು ಮೂಲದ ಯುವತಿಗೆ 3.80 ಲಕ್ಷ ವಂಚಿಸಿದ್ದಾನೆ. ಬೆಂಗಳೂರು ಮೂಲದ ಯುವತಿಗೆ 2.8 ಲಕ್ಷ. ಹರಿಹರ ನಗರ ಪೊಲೀಸ್ ಠಾಣೆಯಲ್ಲಿ 1,30,000. ಕಾಟನ್ಪೇಟೆ ಪೊಲೀಸ್ ಠಾಣೆ ಪ್ರಕರಣದಲ್ಲಿ 2,80,000. ಮೈಸೂರು ಸಿಇಎನ್ ಪೊಲೀಸ್ ಠಾಣೆಯಲ್ಲಿ 90,000. ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ 5,50,000 ಸೇರಿ ಒಟ್ಟು 8 ಪ್ರಕರಣಗಳಲ್ಲಿ 62,83,600 ರೂಪಾಯಿ ವಂಚನೆ ಮಾಡಿರೋದು ಬಯಲಾಗಿದೆ. ಅವ್ರ ಪ್ರೊಫೈಲ್ ಎಲ್ಲ ಸ್ಟಡಿ ಮಾಡಿ, ನಿಮ್ಮ ಫೋಟೋ ನೋಡಿದೆ, ನಂಗೆ ಇಷ್ಟ ಆಯ್ತು, ಹಿಂಗಾಯ್ತು. ನೆಕ್ಸ್ಟ್ ಅವ್ರ ಪ್ರೊಫೈಲಲ್ಲಿ ಅವ್ರ ಎಜುಕೇಶನ್ ಇರ್ತದಲ್ಲ, ಆ ಎಜುಕೇಶನ್ ಮೇಲೆ ತಕ್ಕಂತೆ ಜಾಬ್ ಕೊಡಿಸ್ತೀನಿ, ನೀವು ಅವರು BA ಆದ್ರೆ ಈ ತರ ಕೆಲಸ, MSc ಆದ್ರೆ ಈ ತರ ಕೆಲಸ, ಆ ತರ ಮಾಡ್ತಾ ಇರ್ತಾನೆ. ಸನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೆಲಸದ ಜೊತೆ ಬಾಳು ಕೊಡೋ ನೆಪದಲ್ಲಿ ಯುವತಿಯರನ್ನೇ ವಂಚಿಸಿ ನಾನವನಲ್ಲ ಅಂತಿದ್ದ ಕಿಡಿಗೇಡಿಗೆ ದಾವಣಗೆರೆ ಪೊಲೀಸರು ಕೋಳ ತೊಡಿಸಿ ಜೈಲಿಗಟ್ಟಿದ್ದಾರೆ. ಇನ್ನೆಷ್ಟು ಅಮಾಯಕರಿಗೆ ವಂಚಿಸಿದ್ದಾನೋ ಗೊತ್ತಿಲ್ಲ. ಬಸವರಾಜ್ ದೊಡ್ಮನಿ, TV9 ದಾವಣಗೆರೆ.